ಎರಡು ಮೇಲೆ ವೈಟ್ ಬ್ಯಾಂಡ್ ಏನಿದೆ ಅದು ತುಂಬ ಫಿಯರ್ಫುಲ್ಲಾಗಿ ಕಾಣುತ್ತೆ ಕಾಡಲ್ಲಿ. ಕೈ ಎತ್ತಿ ನಿಂತರೆ ಟೈಗರು ಎದುರುತ್ತೆ. ಈವನ್ ಫೀಮೇಲ್ಗೆ ಉದ್ದ ಕೂದಲಿರೋದು ಅದೇ ಉದ್ದೇಶಕ್ಕೆ ಅನಿಸುತ್ತೆ. ಮರಿಗಳು ಆ ಕೂದಲು ಹಿಡ್ಕೊಂಡು ಹಿಂಗೆ ಕೂತಿರ್ತವೆ. ನೀವು ಚಿತ್ರ ಎಲ್ಲ ನೋಡಿರ್ಬೋದು. ತುಂಬ ಕೇರ್ ಮಾಡುತ್ತೆ. ಅಪ್ ಟು 8 to 9 months ಅವೇ ಫೈಟ್ ಮಾಡ್ಕೊಂಬಿಟ್ಟು ಪೆಟ್ ಮಾಡ್ಕೊಂಡು ಆ ಥರ ಮಾಡಲ್ಲ. ಇಲ್ಲ ಆ ಥರ ಫ್ರೆಂಡ್ಲಿ ಫೈಟ್ ತುಂಬ ಫ್ರೆಂಡ್ಲಿ ಪ್ಲೇಫುಲ್ ಇರ್ತವೆ ಅಷ್ಟೇ. ಈಗ ಮಾಡ್ಕೊಂಡಿದ್ದು ಅದು ಫ್ರೆಂಡ್ಶಿಪ್. ಹೌದೌದು, ಎರಡು ಗಂಟೆ ಅನಿಮಲಿಂದ ಅನಿಮಲ್ಗೆ ತುಂಬ ಬಿಹೇವಿಯರ್ ಚೇಂಜ್ ಆಗುತ್ತೆ. ಇದು ಆ್ಯಕ್ಚುಲಿ ಕೆನಡಿಯಾಗೆ ನಾಯಿ ಥರ ಜಾತಿಗೆ ಬರುತ್ತೆ ಆ್ಯಕ್ಚುಲಿ. ಸೊ ಅಂದರೆ ಹಲ್ಲು ಕೋರೆಯಲ್ಗಳು ಉದ್ದ ಇರೋದ್ರಿಂದ ಅದನ್ನು ಆ ಕಡೆ ಇದಕ್ಕೆ ಇಟ್ಟಿದ್ದಾರೆ. ಆಮೇಲೆ ಗೆದ್ಲು ಹುಳಗಳು ಇದನ್ನೆಲ್ಲ ಹೆಕ್ಕಿ ಜಾಸ್ತಿ ತಿನ್ನೋದು. ಕಾಡಲ್ಲಿ ಒಂದು ವೇಳೆ ಹುಲಿ ಬಂದರೂ ಕೂಡ ತಪ್ಸ್ಕೊಂಬರ್ಬೋದು ಜನರು. ಇದು ಅಟ್ಯಾಕ್ ಮಾಡಿದ್ರೆ ತಪ್ಸ್ಕೊಂಡು ಎಸ್ಪೆಷಲಿ ಮರಿ ಇರೋ ಕರಡಿಗಳು ಎಸ್ಕೇಪ್ ಆಗೋದು, ತಾಯಿ ಕರಡಿ ಜೊತೆ ಎಸ್ಕೇಪ್ ಆಗೋದು ತುಂಬ ಕಷ್ಟ, ಭಾಳ ಅಗ್ರೆಸಿವ್. ಅಲ್ಲ, ಜನ ಎಲ್ಲಾದ್ರೂ ಮಧ್ಯೆ ಕಾಡು ಮಧ್ಯೆ ಸಿಕ್ತಾರೆ ಇವುಗಳ ಜೊತೆಗೆ ಫೈಟಿಂಗ್ ಬಗ್ದಾಕ್ಬಿಟ್ಟಿದ್ದು ತುಂಬ ಕಷ್ಟ, ಬಗ್ದಾಕತ್ತೆ. ರೈತರೇ ಅಷ್ಟೇ ಡೇಂಜರ್ ಇಲ್ಲ, ವೆರಿ ಶೈ, ಅದು ಬಚ್ಚಿಟ್ಕೊಂಡ್ಬಿಡುತ್ತೆ ನಮ್ಮನ್ನು ನೋಡಿದ್ರೆ. ಈಗ ಹಂಗಿಲ್ಲ, ವೆರಿ ಅಗ್ರೆಸಿವ್. ಎಸ್ಪೆಷಲಿ ಮರಿ ಇದ್ರಂತೂ ಇನ್ನೂ ಓವರ್ ಪ್ರೊಟೆಕ್ಟಿವ್ ತಾಯಿ. ಎರಡು ಮೇಲೆ ವೈಟ್ ಬ್ಯಾಂಡ್ ಏನಿದೆ ಅದು ತುಂಬ ಫಿಯರ್ಫುಲ್ಲಾಗಿ ಕಾಣುತ್ತೆ ಕಾಡಲ್ಲಿ. ಕೈ ಎತ್ತಿ ನಿಂತರೆ ಟೈಗರು ಎದುರುತ್ತೆ. ಚೆಸ್ಟ್ ಮೇಲೆ ಏನು ವೈಟ್ ಬ್ಯಾಂಡ್ ಇದೆಯಲ್ಲ, ಸ್ಟಾರ್ಟ್ ಮಾಡಬೇಕಲ್ಲ ನೀವು ಜಗಳ ಪ್ರಯತ್ನ ಮಾಡಕ್ಕೆ. ಅಲ್ಲಿ ನಿಮ್ಮ ಪಾಂಡ ಮಾಡ್ತಾರೆ ಚಲೋ ದಿವಸ ಮುಂದೆ ಬಂತು ನೋಡಿ ಮಾಮ. ಅದೀಗ ರೆಕಾರ್ಡ್ ಕರೋ ಬೂ ಕುಡಕ್ಕೆ ನೋಡ್ಬೋದು. ಬೂ ಕುಡಕ್ಕೆ ಗಜೇಂದ್ರ ವಾವ್ ಗುವಿ ಸಮೀಪ ಇವನೇನ ರ್ಯಾಂಬೋ.